ಹೆಲೋ ಎಲ್ರಿಗೂ ನಮಸ್ತೆ. ಜೀವನದಲ್ಲಿ ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೆ ಏರಿಳಿತಗಳಾಗ್ತಾನೆ ಇರುತ್ತೆ. ಇದಕ್ಕೆ ನಾನು ಹೊರ್ತಲ್ಲ. ಸೊ ಈ ನಡುವೆ ನನ್ನನ್ನು ನಾನು ಮತ್ತೆ ಕಂಡ್ಕೊಳ್ಳೋಕ್ಕೆ ಈ 48 ದಿನದ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇವತ್ತು ಮೊದಲನೇ ದಿನ ಬೆಳಿಗ್ಗೆ ಬೇಗ ಎದ್ದು ಹಾಗೆಯೇ 1 ಅವರ್ ವರ್ಕೌಟ್ನ ಕೂಡ ಮಾಡಿ ಮುಗಿಸ್ದೆ. ಹಾಗೆ ವರ್ಕೌಟ್ ಎಲ್ಲ ಆಗಿದ ನಂತರ ಮತ್ತೆ ಬಂದು ಹೆಲ್ತಿ ಫುಡ್ನ ನಾನೇ ಪ್ರಿಪೇರ್ ಮಾಡಿ ತಿಂದೆ. ಸೊ ಮೊದಲೆಲ್ಲ ಹೆಂಗೆ ಅಂದರೆ ಲೇಟಾಗಿ ಹೇಳೋದು, ಲೇಟಾಗಿ ದಿನ ಸ್ಟಾರ್ಟ್ ಆಗೋದಾಗ್ತಿತ್ತು. ಬಟ್ ಇವಾಗ ನನ್ನ ರೂಟೀನ್ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೋತಾ ಇದ್ದೀನಿ. ಈ 48 ದಿನದಲ್ಲಿ ನಾನು ನನ್ನನ್ನು ಎಷ್ಟು ಆಗುತ್ತೋ ಅಷ್ಟು ಸಿಟ್ಟಾಗಿ ಇಟ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಈ ಒಂದು ರೂಟೀನ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ದಿ ಫುಡ್ನ ತಿನ್ನೋದು, ವರ್ಕೌಟ್ ಮಾಡೋದಾಗಿರ್ಬೋದು, ಅಥವಾ ನನ್ನ ನೆಚ್ಚಿನ ಪುಸ್ತಕನ 10 ಪುಟ ದಿನಕ್ಕಾದರೂ ಓದೋದಿರ್ಬೋದು, ನನ್ನ ಎಲ್ಲ ಕೆಲಸಗಳನ್ನ ನಾನೇ ಮಾಡ್ಕೊಳ್ಳೋದಾಗಿರ್ಬೋದು. ಈ ರೀತಿ ಕೆಲವೊಂದು ಚಿಕ್ಕ ಚಿಕ್ಕ ಬದಲಾವಣೆ ಕೂಡ ಲೈಫಲ್ಲಿ ತುಂಬ ಎಫೆಕ್ಟ್ನ ಬೀರುತ್ತೆ ಅಂತ ನಾನು ನಂಬ್ತೀನಿ. ಸೊ ಅದರಲ್ಲಿ ಇದು ಮೊದಲನೇ ಹೆಜ್ಜೆ. ಇಷ್ಟು ವರ್ಷಗಳ ಕಾಲ ಬೇರೆಯವ್ರಿಗೋಸ್ಕರ ಬದುಕಿದ್ದಾಯಿತು. ಸೊ ಈಗ ಈ ನಡುವೆ ನಮಗೋಸ್ಕರ ನಾವು ಟೈಮ್ ಕಟ್ಕೋಬೇಕಂತ ಅಂದ್ಕೊಂಡು ಈ ಚಾಲೆಂಜಸ್ನ ತೊಗೊಂಡಿದ್ದೀನಿ. ಸೊ ಡೆಫಿನೆಟ್ಲಿ ನನ್ನಿಂದ ಎಷ್ಟಾಗುತ್ತೋ ಅಷ್ಟು 100% ಎಫೆಕ್ಟ್ನ ಕೊಟ್ಟು ನನ್ನ ಒಂದು ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ನೋ ಶುಗರ್ ಆ್ಯಂಡ್ ನೋ ಜಂಕ್ ಫುಡ್ ಆಲ್ಸೋ. ಸೊ ಇವತ್ತಿನ ದಿನ ತುಂಬಾ ಸುಂದರವಾಗಿ ಮುಕ್ತಾಯ ಆಯಿತು. ನಾಳೆ ಮತ್ತಷ್ಟು ಕನಸುಗಳನ್ನ ಹೊತ್ತು ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಹೃದಯಪೂರ್ವಕ ಧನ್ಯವಾದಗಳು.